ಇವತ್ತು ನಾವು 90% ಇನ್ವೆಸ್ಟ್ಮೆಂಟ್ ಒಳಗೆ ಕರೆಕ್ಟ್ ಇರೋದು ಹೆಂಗ, ಸಕ್ಸಸ್ಫುಲ್ ಆಗೋದು ಹೆಂಗ ತಿಳ್ಕೊಳ್ಳೋಣ. 90% ಅಕ್ಯುರೇಟ್ ಸ್ಟ್ರಾಟಜಿ ಹೇಳಿಕತ್ತೀನಿ, ಲಕ್ಷ ಕೊಟ್ಟು ತಿಳ್ಕೊರಿ. ನೋಡ್ರಿ, ನಮ್ಮ ಕ್ಲೈಂಟ್ ಒಬ್ಬರಿಗೆ ನಾವು IRFC ಶೇರ್ ಕೊಡಿಸಿದ್ವಿ 2021 ಮೇದಾಗ. ಬೆಲೆ 24 ರೂಪಾಯಿ ಇತ್ತು, 25 ರೂಪಾಯಿ ಆಯ್ತು, 27 ರೂಪಾಯಿ ತನಕನೂ ನಾವು ಕೊಡಿಸಿದ್ವಿ ಅವ್ರಿಗೆ. ಇವತ್ತ ಅದ ಶೇರ್ 160 ರೂಪಾಯಿಗೆ ಟ್ರೇಡ್ ಆಗ್ಲಿಕ್ಕತ್ತದ. ನಮ್ಮ ಕ್ಲೈಂಟ್ ಇನ್ನೂ ಆ ಶೇರ್ಗಳನ್ನ, ಯಾವುದೇ ಶೇರ್ಗಳನ್ನ ಮಾರಿಲ್ಲ, ಅವನ್ನ ಹಂಗೆ ಇಟ್ಕೊಂಡಿದ್ದಾರೆ. ಸರಿನಾ? ಸೊ ಇದೇ ತರಹ ನಾವು ಈಗ ಮುಂದೆ ನೋಡ್ಬೇಕಾದ್ರೆ, ನಾಳೆ 22ನೇ ತಾರೀಕಿಗೆ ರಾಮದೇವ್ರ ಗುಡಿದು ಓಪನಿಂಗ್ ಆಗ್ಲಿಕ್ಕತ್ತ ಅಯೋಧ್ಯದಾಗ. ಈ ಹೊತ್ತಿನಾಗ ರಾಮದೇವ್ರ ಪ್ರಾಣ ಪ್ರತಿಷ್ಠಾ ಆಗ್ತಾ ಇರುವಂತಹ ಸಮಯದಾಗ ನಾವು ಯಾವ ಶೇರ್ ತಗೋಬೇಕು? ಟಾಟಾ ಗ್ರೂಪಿನ IHCL ನಾವು ತಗೋಬಹುದು. ಯಾಕಂದ್ರೆ ಇವರು ಆಲ್ರೆಡಿ 2 ಹೋಟೆಲ್ಗಳನ್ನ ಅಯೋಧ್ಯದಾಗ ಕಟ್ಟೋದಾಗಿ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದು ಪ್ರವೇಗ್ ಅಂತ ಹೇಳಿ. ಅಲ್ಲಿ ನೀವು ನೋಡಿರಬಹುದು, ಅಯೋಧ್ಯದೊಳಗೆ ಟೆಂಟ್ ಸಿಟಿ ಕ್ರಿಯೇಟ್ ಮಾಡಿದ್ದಾರೆ. ಅದರ ಮೂಲಕ ಇವರು ತಮ್ಮ ಬಿಸ್ನೆಸ್ ಅನ್ನು ವೃದ್ಧಿ ಮಾಡ್ಕೊಳಿಕತ್ತಾರೆ. ಈ ಟೆಂಟ್ ಸಿಟಿ ಅಂದ್ರೆ ಅಯೋಧ್ಯಕ್ಕೆ ಏನು 5 ಲಕ್ಷ ಮಂದಿ ಈಗ ಟ್ರಾವೆಲ್ ಮಾಡೋರಿದ್ದಾರೆ ಜನವರಿ ಫೆಬ್ರವರಿ ಒಳಗೆ, ಇವರಿಂದ ಲಾಭ ಮಾಡ್ಕೋತದ. ದಟ್ ಈಸ್ ಪ್ರವೇಗ್. ಇನ್ನೂ ಒಂದು ಕಂಪನಿ ಬಂದು ಇಂಡಿಗೋ. ನೀವು ಕೇಳಿರಬೇಕು, ಅಯೋಧ್ಯಕ್ಕೆ ಡೈರೆಕ್ಟ್ ಫ್ಲೈಟ್ಸ್ ಆಗ್ಯಾವ, ಇವೆಲ್ಲವೂ ಇಂಡಿಗೋದ್ವ ಫ್ಲೈಟ್ಸ್ ಅವ. ಇದು ಇಂಡಿಗೋ ಮೊದಲನೇ ಕಂಪನಿ ಅದ. ಸೊ ಇಂಡಿಗೋ ಕೂಡ ಒಂದು ಕಂಪನಿ ಆಗಬಹುದು. ಇನ್ನು ನೆಕ್ಸ್ಟ್ ಟ್ರೈನ್, ರೇಲ್ಸ್, IRCTC ಸಾಕಷ್ಟು ಟ್ರೈನು ಅಯೋಧ್ಯಕ್ಕೆ ಹೊರಟಿವೆ. ಸೊ ನೀವು ಕೂಡ IRCTC ಅಲ್ಲಿ ನಿಮ್ಮ ಹಣ ತೊಡಗಿಸಬಹುದು. ಅದು ಮಾಡ್ತಿರುವಂತಹ ಲಾಭದೊಳಗೆ ಲಾಭಾರ್ಥಿಗಳ ಆಗಬಹುದು. IRCTC ಒಳಗೆ ಇನ್ವೆಸ್ಟ್ ಮಾಡ್ರಿ, ಟ್ರೈನ್ ಹತ್ರಿ, ಅಯೋಧ್ಯಕ್ಕೆ ಹೋಗ್ರಿ.